ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಸಂಜೀವ್ ಅಮರಾಪುರ್ ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ SO2 ಸಲ್ಫರ್ ಗ್ಯಾಸ್ ಕಂಟ್ರೋಲ್ ಇನ್ FBC ಫ್ಲೂಯಿಡೈಸ್ಡ್ ಬೆಡ್ ಕಂಬಷನ್ ಬಾಯ್ಲರ್. ಫ್ಲೂಯಿಡೈಸ್ಡ್ ಬೆಡ್ ಕಂಬಷನ್ ಬಾಯ್ಲರ್ ನಲ್ಲಿ SO2 ಗ್ಯಾಸ್ ಅನ್ನ ಹೇಗೆ ಕಂಟ್ರೋಲ್ ಮಾಡುವುದು ಇವತ್ತು ನೋಡೋಣ. ಸೊ SO2 ಗ್ಯಾಸ್ ಇಸ್ ಒಂದು ಹಾರ್ಮ್ಫುಲ್ ಗ್ಯಾಸ್ ಇನ್ ದ ಬಾಯ್ಲರ್ ಕಂಬಷನ್. ಸೊ ಏನಾಗುತ್ತೆ, SO2 ಗ್ಯಾಸ್ ಹೆಂಗೆ sulfur present in the fuel combined with the react with the oxygen to form the SO2 gas. ಇದು SO2 ಗ್ಯಾಸ್ ಏನಾಗುತ್ತೆ, ಆಕ್ಸಿಜನ್ ವಾಟರ್ H2O ಪ್ರೆಸೆಂಟ್ ಇನ್ ಫ್ಯೂಯಲ್ ನಲ್ಲಿ ಅದ್ರ ಜೋಡಿ ಕಂಬೈಂಡ್ ಆಗಿ ಸಲ್ಫೂರಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಈ ಆಸಿಡ್ ಏನಾಗುತ್ತೆ, ನಮ್ದು ಆಸಿಡ್ ಡ್ಯೂ ಪಾಯಿಂಟ್ ಆದ ತಕ್ಷಣ ಆಸಿಡ್ ಫಾರ್ಮೇಶನ್ ಆಗಿ ನಮ್ಮ ಬಾಯ್ಲರ್ ಏನಾಗುತ್ತೆ, APH tube, economic tube puncture ಆಗುತ್ತೆ ಅನ್ಸುತ್ತೆ. So for avoid that one, you have to control this SO2 gas. SO2 gas ಸಿಂಪಲ್ ಪ್ರೊಸೆಸ್ ಅಲ್ಲಿ ಹೇಗೆ ಕಂಟ್ರೋಲ್ ಮಾಡಿದ್ವಿ FBC ಬಾಯ್ಲರ್ ಅಂತ ನೋಡೋದಾದ್ರೆ, ಬೇರೆ ಪ್ಯಾರಾಮೀಟರ್ ಬೇರೆ ಯಾವುದು ಬಾಯ್ಲರ್ ನಲ್ಲಿ ಲಾಂಗ್ ಪ್ರೊಸೆಸ್ ಇರುತ್ತೆ. ಬಟ್ ಇನ್ FBC ಬಾಯ್ಲರ್ ಪ್ರೊಸೆಸ್ ನಲ್ಲಿ ಯಾವುದು ಟೆಂಪರೇಚರ್ ಎಷ್ಟು ಮೇಂಟೈನ್ ಆಗುತ್ತೆ, FBC ನಮ್ದು 8050 to 900 ಯಾವುದು ಕಂಬಷನ್ ಟೆಂಪರೇಚರ್ ನಾವು ಮೇಂಟೈನ್ ಮಾಡ್ತೀವಿ. ಈ ಟೆಂಪರೇಚರ್ SO2 ಗ್ಯಾಸ್ ನ ಹೇಗೆ ಮೇಂಟೈನ್ ಮಾಡೋದು ನೋಡಿದ್ರೆ ಎರಡು ಥಿಂಗ್ ಇದೆ. ಫಸ್ಟ್ ಒಂದು ಲೈಮ್ ಸ್ಟೋನ್ ಅಡಿಷನ್ ಆಡ್ ಟು ಯಾವುದು ಬೆಡ್ ನಲ್ಲಿ ನಿಮ್ ಫರ್ನೆಸ್ ಬೆಡ್ ಇರುತ್ತಲ್ಲ, ಅಲಾಂಗ್ ವಿತ್ ದ ಫ್ಯೂಯಲ್ ಯು ಹ್ಯಾವ್ ಟು ಆಡ್ ದ ಲೈಮ್ ಸ್ಟೋನ್. ಏನ್ ಮಾಡಕ್ಕೆ, ನಿಮ್ದು SO2 ಗ್ಯಾಸ್ SO2 ಸಲ್ಫರ್ ನ ಕಂಟ್ರೋಲ್ ಮಾಡಕ್ಕೆ. ಹೇಗೆ ಲೈಮ್ ಸ್ಟೋನ್ ಫಾರ್ಮೇಶನ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಇದನ್ನು ಏನಿದು ಪ್ಲಸ್ ಹೀಟ್ ಇದಕ್ಕೆ ಆಡ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಗೆ ಏನ್ ಫಾರ್ಮ್ ಆಗುತ್ತೆ, ಯಾವುದು ಇದು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ CO2 ಗ್ಯಾಸ್. ಇದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಈ ರಿಯಾಕ್ಷನ್ ಎರಡು ಬರ್ತವೆ, ಒಂದು ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್. ಎಂಡೋಥರ್ಮಿಕ್ ರಿಯಾಕ್ಷನ್ ಏನಾಗುತ್ತೆ, ಹೀಟ್ ಅಬ್ಸಾರ್ವ್ ಮಾಡುತ್ತೆ ರಿಯಾಕ್ಷನ್ ಮಾಡುವಾಗ. ಆದ್ರೆ ಎಕ್ಸೋಥರ್ಮಿಕ್ ಅಲ್ಲಿ ಹೀಟ್ ರಿಲೀಸ್ ಮಾಡುತ್ತೆ. ರಿಯಾಕ್ಷನ್ ಟೇಕ್ ಪ್ಲೇಸ್ at that time heat release is called the exothermic. This is one endothermic reaction. Calcium carbonate with taking certain amount of heat to generate the calcium oxide plus CO2. CO2 is not harmful in the boiler. Along with the flue gas, it passes to the chimney. What is in lime? Calcium oxide. This lime, you take this lime, calcium oxide, again it react to SO2 plus half O2 you can take, then it going to form the calcium sulfate plus ಏನಾಗುತ್ತೆ, heat generate, certain amount of the heat generate ಆಗುತ್ತೆ calcium sulfate. So here is the utilization of CO2. ಇಲ್ಲಿ ಏನಾಗುತ್ತೆ, CO2 ಕನ್ಸಂಪ್ಷನ್ ಆಗುತ್ತೆ. ಯಾವುದು ನಿಮ್ದು ಕ್ಯಾಲ್ಸಿಯಂ ಆಕ್ಸೈಡ್ ಲೈಮ್ CO2 ಜೋಡಿ ಕನ್ಸ್ಯೂಮ್ ಆಗಿ half O2 you can take further reactor, then you can form the calcium sulfate. ಇದೇನಾಗುತ್ತೆ, this is the solid form disposal. ಇದೇನಾಗುತ್ತೆ, ಡಿಸ್ಪೋಸಲ್ ಫಾರ್ಮ್ ಅಲ್ಲ, ನಿಮ್ಮ ಆಶ್ ಜೋಡಿ ಸಾಲಿಡ್ ಫಾರ್ಮ್ ರಿಮೂವ್ ಆಗಿದೆ. ಟೈಪ್ ಆಫ್ ದ ಕ್ಲಿಂಕರ್ ಫಾರ್ಮೇಶನ್ ಅಂತಲ್ಲ, ಆ ಟೈಪ್ ನಿಮ್ದು ಅಲಾಂಗ್ ವಿತ್ ಆಶ್ ಫಾರ್ಮೇಶನ್ ರಿಮೂವ್ ಮಾಡುದು. ಇದನ್ನು ಕ್ಯಾಲ್ಸಿಯಂ ಸಲ್ಫೇಟ್ ಪ್ಲಸ್ ದಿಸ್ ಇಸ್ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಸರ್ಟನ್ ಅಮೌಂಟ್ ಆಫ್ ದ ಹೀಟ್ ಹ್ಯಾವ್ ಬಿನ್ ರಿಲೀಸ್ಡ್. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೇಜ್. SO2 ನ ನೀವು ಕನ್ಸ್ಯೂಮ್ ಮಾಡಬಹುದು. ಇನ್ನು ಸೆಕೆಂಡ್ ಸ್ಟೇಜ್ ಯಾವ್ದು ನೋಡ್ಬೇಕಂದ್ರೆ SO2 ಫಾರ್ಮೇಶನ್ ಇದನ್ನ ಮಾಡೋದಾದ್ರೆ ಇದನ್ನ ಇರೇಂಜ್ ಮಾಡ್ತೀನಿ. ಸೆಕೆಂಡ್ ಸ್ಟೇಜ್ ಯಾವುದು, ಸೆಕೆಂಡ್ ಒನ್ ಡೋಲೋಮೈಟ್ ಅಡಿಷನ್ ಡೋಲೋಮೈಟ್ ಆಡ್ ಮಾಡ್ತೀವಿ ಫರ್ನೇಸ್. ಡೋಲೋಮೈಟ್ ಅಂದ್ರೆ ಯಾವುದು, ಅದು ಯಾವುದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಮ್ಯಾಗ್ನೀಷಿಯಂ ಕಾರ್ಬೋನೇಟ್ plus certain amount of it. This is also an endothermic reaction. ಇದು ಏನಾಗುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಪ್ಲಸ್ ಏನಾಗುತ್ತೆ CO2 ಗ್ಯಾಸ್ ಫಾರ್ಮ್ ಆಗುತ್ತೆ. CO2 gas is not harmful. This is released to the chimney
But again, you consider magnesium oxide plus calcium oxide. This is an endothermic reaction. Calcium and dolomite. This is react to form the calcium oxide magnesium plus CO2. Again, we take this calcium oxide, magnesium oxide plus react with the S2. S2 half O2 you can take. This will form the calcium sulfate plus magnesium oxide plus heat. ಇದೇನಾಗುತ್ತೆ ದಿಸ್ ಇಸ್ ಸೆಕೆಂಡ್ ಸ್ಟೇಜ್ ಆಫ್ ಕಂಜೆಷನ್ ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಅಗೇನ್ ಕನ್ಸ್ಯೂಮ್ ಆಯ್ತು. ಇದರಿಂದ ಇದು ಡೋಲಮೈಟ್ ಏನಿದೆ ರಿಯಾಕ್ಟ್ ಆಗಿ ಇದು ಅಗೇನ್ ಡಿಸ್ಪೋಸಲ್ ಅಮೌಂಟ್ ಕ್ಯಾಲ್ಸಿಯಂ ಸಲ್ಫೇಟ್ ಯಾವುದು ಡಿಸ್ಪೋಸಲ್ ಆಗುತ್ತೆ. ಡಿಸ್ಪೋಸಲ್ ಟು ದ ಆಶ್ ಫ್ರಮ್ ದ ಆಶ್. ಇದು ಮ್ಯಾಗ್ನೀಷಿಯಂ ಆಕ್ಸೈಡ್ ಇದ್ರೆ ಇದು ನಾನ್ ರಿಯಾಕ್ಟಿಂಗ್ ಎಲಿಮೆಂಟ್. ಫರ್ನೆಸಲ್ಲಿ ಇದ್ರೆ ಇದೇನು ರಿಯಾಕ್ಟ್ ಆಗಲ್ಲ, ಇದು ಹಾಗೆ ಉಳಿದ್ಬಿಡುತ್ತೆ. ಪ್ಲಸ್ ನಿಮ್ದು exothermic reaction ಆದ ತಕ್ಷಣ heat release ಆಗುತ್ತೆ. So this is the second step of SO2 releasing. So this is how you can control the SO2 gas, SO2 in the ABC type of the boiler. First one is from the limestone addition, second of the dolomite. So next is now ABC boiler on the combustion procedure in detail ಆಗಿ next video ನಾನು ಕವರ್ ಮಾಡ್ತಾ ಇದ್ದೀನಿ. So this is the one basic. ಇದು BOE ಪರ್ಪಸ್ ಯಾವುದು ಕ್ವಶನ್ ಬರುತ್ತೆ, ಯಾವ್ದು ಆಸ್ಪಿರೆಂಟ್ ಬಾಯ್ಲರ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇರಲ್ಲ ಅವ್ರಿಗೋಸ್ಕರ ಇದೊಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಹೌ ಟು ಕಂಟ್ರೋಲ್ ದ SO2 ಗ್ಯಾಸ್ ಇನ್ ಯೂಸಿಂಗ್ ದ ಲೈಮ್ ಅಂಡ್ ಡೋಲಮೈಟ್, ವಾಟ್ ಆರ್ ದ ರಿಯಾಕ್ಷನ್ ಟೇಕ್ ಪ್ಲೇಸ್, ವಾಟ್ ಈಸ್ ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್, how that along with the acid disposal of the that final product calcium sulfide, and this is how you can control the SO2 in the boiler. ಸೊ ಇದಾಗಿತ್ತು ಗೆಳೆಯರು ಒಂದು ಸಿಂಪಲ್ ವಿಡಿಯೋ ರಿಗಾರ್ಡಿಂಗ್ ದ SO2. ಇದು ಐ ಥಿಂಕ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ವಿಡಿಯೋ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ನೋಡಿ, ಮತ್ತು ಹಾಗೆ ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ.